ಜೀವನ ದೊಡ್ಡದಾಗುವುದಿಲ್ಲ, ನಾವು ಬದುಕಿದ ಮೌಲ್ಯಗಳಿಂದ ಅದು ಮಹತ್ವ ಪಡೆಯುತ್ತದೆ. ಆಧ್ಯಾತ್ಮವನ್ನು ಕೇವಲ ಮಾತಾಗಿಸದೆ ಅದನ್ನು ಬದುಕಿನ ಮಾರ್ಗವನ್ನಾಗಿಸಿಕೊಂಡವರು, ದೇಶಭಕ್ತಿಯನ್ನು ಕೇವಲ ಘೋಷಣೆಯಾಗಿ ಉಳಿಸದೆ ಅದನ್ನು ಸೇವೆಯ ರೂಪದಲ್ಲಿ ಸಮಾಜಕ್ಕೆ ಅರ್ಪಿಸಿದವರು ಪೂಜ್ಯ ಶ್ರೀ ಪ್ರಕಾಶ್ ಮಹಾರಾಜರು. 6 ಅಕ್ಟೋಬರ್ 1984ರಲ್ಲಿ ವಿಜಯಪುರದ ಕಣ್ಣೂರಿನಲ್ಲಿ ತಂದೆ ಶ್ರೀ ಸಿದ್ದಲಿಂಗಪ್ಪ ಪತ್ತಾರ್, ತಾಯಿ ಶ್ರೀಮತಿ ಗಂಗೂಬಾಯಿ ಪತ್ತಾರ್ ಅವರ ಪುತ್ರರಾಗಿ ಜನಿಸಿದರು. ಜೀವನ ಸಂಗಾತಿಯಾಗಿ ಶ್ರೀಮತಿ ವಿದ್ಯಾಶ್ರೀ ಪತ್ತಾರ್ ಅವರೊಂದಿಗೆ ಕುಟುಂಬ ಜೀವನವನ್ನು ನಡೆಸುತ್ತಾ ಕೃಪಾ, ಭಕ್ತಿ, ಶ್ರದ್ಧಾ ಎಂಬ 3 ಹೆಣ್ಣು ಮಕ್ಕಳ ತಂದೆಯಾಗಿ ಕುಟುಂಬದ ಜವಾಬ್ದಾರಿಯೊಂದಿಗೆ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸೇವೆಯನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಸಂಸಾರದಲ್ಲಿದ್ದುಕೊಂಡು ಸನ್ಯಾಸಿಯಂತೆ ಬದುಕುತ್ತಿರುವವರಿವರು. ಬದುಕನ್ನು ಸೇವೆ, ಸಾಧನೆ, ಆತ್ಮೋನ್ನತಿಗೆ ಅರ್ಪಿಸಿಕೊಂಡ ಅಪರೂಪದ ವ್ಯಕ್ತಿತ್ವ ಇವರದು. ಚಿಕ್ಕಂದಿನಿಂದಲೇ ಆಧ್ಯಾತ್ಮದತ್ತ ವಿಶೇಷ ಒಲವು ಇವರಿಗೆ. ಬಾಲ್ಯದಲ್ಲಿಯೇ ಸಂಜಯ್ ಪತ್ತಾರ್ ಗುರುಗಳ ಮಾರ್ಗದರ್ಶನ ಇವರಿಗೆ ಲಭಿಸಿತು. ನ್ಯಾಯ ಎಂದರೇನು, ನೀತಿ ಎಂದರೇನು, ಸಮಾಜದಲ್ಲಿ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಎಂಬ ಜೀವನದ ಅಮೂಲ್ಯ ಪಾಠಗಳು ಅವರ ಬಾಲಮನದಲ್ಲಿ ಅಚ್ಚೊತ್ತಿದವು. ಮುಂದೆ ಸಮರ್ಥ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜರ ದೀಕ್ಷೆ, ಮಾರ್ಗದರ್ಶನ ಅವರ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಿತು. ಗುರು ತೋರಿಸಿದ ದಾರಿ ಸಾಧಕನ ಬದುಕಿನ ಬೆಳಕಾಯಿತು. ಆಧ್ಯಾತ್ಮಿಕ ಸಾಧನೆಯ ಭಾಗವಾಗಿ ಹಿಮಾಲಯದ ದೇವಭೂಮಿಗೆ ತೆರಳಿ ಪವಿತ್ರ ಹಿಮಾಲಯದಲ್ಲಿ ಸಾಧನೆ ಮಾಡಿರುವುದು ಇವರ ಜೀವನದ ಅವಿಸ್ಮರಣೀಯ ಅಧ್ಯಾಯವಾಗಿದೆ. ಅವರ ಜೀವನದ ಧ್ಯೇಯವೇ ಆಧ್ಯಾತ್ಮವೇ ಜೀವನ, ಆಧ್ಯಾತ್ಮವೇ ಬದುಕಿನ ಅವಶ್ಯಕತೆ ಎನ್ನುವುದು. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಅನೇಕ ನಗರಗಳು, ಗ್ರಾಮಗಳಲ್ಲಿ 1000ಕ್ಕೂ ಹೆಚ್ಚು ಆಧ್ಯಾತ್ಮಿಕ ಜೀವನ ಕೌಶಲ್ಯಗಳ ಪ್ರವಚನವನ್ನು ಇವರು ನೀಡಿದ್ದಾರೆ. ಸುಮಾರು 25 ವರ್ಷಗಳಿಂದ ನೀತಿ, ಭಕ್ತಿ, ಆದರ್ಶ ಗ್ರಾಮ, ಸ್ವದೇಶಿ ಚಿಂತನೆಗಳ ಕುರಿತು ಪಾದಯಾತ್ರೆಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ವಿಜಯಪುರ ನಗರದಲ್ಲಿ ಪ್ರತಿ ತಿಂಗಳು ಸುಮಾರು 20 ಸತ್ಸಂಗಗಳನ್ನು ನಡೆಸುತ್ತಾ ಆಧ್ಯಾತ್ಮಿಕ ಚಿಂತನೆಯ ಬೆಳಕನ್ನು ಮನೆ ಮನೆಗೆ ತಲುಪಿಸುತ್ತಿದ್ದಾರೆ. ಅವರ ಸೇವೆಯ ಮತ್ತೊಂದು ಪ್ರಮುಖ ಕ್ಷೇತ್ರ ಯುವ ಜನತೆ ಹಾಗೂ ಶಿಕ್ಷಣ. ಕರ್ನಾಟಕದ ವಿಜಯಪುರ, ಯಾದಗಿರಿ, ಧಾರವಾಡ, ಬೆಳಗಾವಿ, ಬಾಗಲಕೋಟ್, ಗದಗ್, ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿಯೂ, ಮಹಾರಾಷ್ಟ್ರದ ಸೋಲಾಪುರ, ಅಕ್ಕಲಕೋಟೆ, ಸಾಂಗ್ಲಿ ಪ್ರದೇಶಗಳಲ್ಲೂ 100ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ನೀತಿ, ಮೌಲ್ಯ ಶಿಕ್ಷಣದ ಕುರಿತು ಸಂವಾದ ನಡೆಸಿದ್ದಾರೆ. ಸುಮಾರು 30,000 ವಿದ್ಯಾರ್ಥಿಗಳೊಂದಿಗೆ ನೇರವಾಗಿ ಸಂವಾದ ನಡೆಸಿ ಉತ್ತಮ ವ್ಯಕ್ತಿತ್ವ ನಿರ್ಮಾಣದ ಬೀಜವನ್ನು ಬಿತ್ತುತ್ತಿದ್ದಾರೆ. ಮಕ್ಕಳಿಗೆ ಆಸ್ತಿ ಕೊಡುವುದಕ್ಕಿಂತ ಆದರ್ಶ ಜೀವನದ ಮೌಲ್ಯವನ್ನು ಕೊಡುವುದು ದೊಡ್ಡ ಸಂಪತ್ತು. ಇದು ಅವರ ಹೇಳಿಕೆ. ಭಾರತೀಯ ಸ್ವರಾಜ್ಯ ಸಂಸ್ಥೆಯೊಂದಿಗೆ ಕೈಜೋಡಿಸಿ ವಿಜಯಪುರ, ಸಿಂದಗಿ, ಚಡ್ಚಣ ತಾಲೂಕುಗಳ 25 ಶಾಲೆಗಳನ್ನು ದತ್ತು ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಇವರು ಶ್ರಮಿಸುತ್ತಿದ್ದಾರೆ. ದುಶ್ಚಟಗಳಿಗೆ ಬಲಿಯಾಗುತ್ತಿರುವ 100 ಯುವಕರಿಗೆ ಕೌನ್ಸಿಲಿಂಗ್ ಮೂಲಕ ಹೊಸ ದಾರಿ ತೋರಿಸುವುದು ಅವರ ಸಮಾಜ ಸೇವೆಯ ಮತ್ತೊಂದು ಮಹತ್ವದ ಮುಖ ಎಂದು ಹೇಳಬಹುದು. ಅವರ ಬದುಕಿನ 3 ಅಚಲ ಮೌಲ್ಯಗಳು ದೇಶಭಕ್ತಿ, ಗುರುಭಕ್ತಿ, ನಿಸ್ವಾರ್ಥ ಸಮಾಜ ಸೇವೆ. ಅವರ ಜೀವನದಲ್ಲಿಯೂ ನಿಂದನೆಗಳು ಬಂದಿರಬಹುದು, ಅಪವಾದಗಳು ಎದುರಾಗಿರಬಹುದು, ತೊಂದರೆಗಳು ಕಾಡಿರಬಹುದು, ಸೋಲುಗಳು ಎದುರಾಗಿರಬಹುದು. ಆದರೆ ಅದಾವುದೂ ಅವರು ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆದುಕೊಳ್ಳುವಷ್ಟು ಪ್ರಬಲವಾಗಿರಲಿಲ್ಲ. ಅವರೇ ಹೇಳುವಂತೆ, ತೊಂದರೆಗಳು ದಾರಿಯನ್ನು ಮುಚ್ಚಲು ಬರುವುದಿಲ್ಲ, ನಮ್ಮ ಸಾಮರ್ಥ್ಯಗಳನ್ನು ತೋರಿಸಲು ಬರುತ್ತವೆ ಎನ್ನುವಂತೆ ಬಾಳಿ ಬದುಕಿದವರವರು. ಸತ್ಯದ ಮಾರ್ಗದಲ್ಲಿ ರಾಜಿ ಅವರದಿಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ರಾಜಿ ಅವರು ಮಾಡಿಕೊಂಡೇ ಇಲ್ಲ. ಧರ್ಮ ಮೌಲ್ಯಗಳ ವಿಷಯಗಳಲ್ಲಿ ಅವರೆಂದಿಗೂ ರಾಜಿಯಾಗಿಲ್ಲ. ಅವರು ತಮ್ಮ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸನ್ನು ತಮ್ಮ ಗುರುಗಳಾದ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜರಿಗೆ ಅರ್ಪಿಸುತ್ತಾರೆ. ತಮ್ಮನ್ನು ಪ್ರೀತಿಸಿ
ವಿಶ್ವಾಸವಿಟ್ಟು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ ಸಮಾಜಕ್ಕೂ ಅವರು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಸ್ವಾಮಿ ವಿವೇಕಾನಂದರು, ಸದ್ಗುರು ಗಣಪತರಾವ್ ಮಹಾರಾಜರು, ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾಗಿರುವಂತಹ ಸಿದ್ದೇಶ್ವರ ಗುರುಗಳು, ಹಿಮಾಲಯದ ಶಿವಾನಂದ ಆಶ್ರಮದ ಪ್ರೇಮಾನಂದ ಗುರುಗಳು, ಇವರೆಲ್ಲರೂ ಅವರಿಗೆ ಆದರ್ಶ ದೀಪಗಳಾಗಿದ್ದಾರೆ. ಅವರು ಭಾರತೀಯ ಸ್ವರಾಜ್ಯ ಸಂಸ್ಥೆಯ ಉಪಾಧ್ಯಕ್ಷರಾಗಿ, ಶ್ರೀ ಶೈಲೇಶ್ವರ ವಿದ್ಯಾನಿಕೇತನ ಸಂಡೂರ್ ಆಡಳಿತ ಮಂಡಳಿಯ ಸದಸ್ಯರಾಗಿ, ನವಮನ್ವಂತರ ಚಿನ್ಮಯಿ ಶಾಲೆಯ ಸುಧಾರಣಾ ಸಮಿತಿಯ ಸದಸ್ಯರಾಗಿ, ಕೈವಲ್ಯ ಕುಟೀರದ ಸಂಸ್ಥಾಪಕರಾಗಿ ಹಾಗೂ ಗದಗ್ ಭಾಗದಲ್ಲಿ ನಡೆಯುತ್ತಿರುವಂತಹ ಸಮರ್ಥ ಸದ್ಗುರು ಭಾವು ಸಾಹೇಬ್ ಮಹಾರಾಜರ ಸತ್ಸಂಗದ ನೇತೃತ್ವ ವಹಿಸಿಕೊಂಡು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರ ಆಧ್ಯಾತ್ಮಿಕ ಹಾಗೂ ಸಮಾಜ ಸೇವೆಗೆ ಪ್ರವಚನ ಕೇಸರಿ ಅಭಿನವ ವಿವೇಕಾನಂದ, ಶ್ರೀ ಪ್ರಣವ ಪ್ರಕಾಶ್ ಮಹಾರಾಜರು, ಶ್ರೀ ಪ್ರಣವ ಕೇಸರಿ ಸೇರಿದಂತೆ ಹಲವು ಗೌರವಗಳು ಹಾಗೂ ಪ್ರಶಸ್ತಿಗಳು, ಬಿರುದುಗಳು ಸಂದಿವೆ. ಕೊನೆಯದಾಗಿ ಅವರ ಬದುಕನ್ನು ಒಂದೇ ಸಾಲಿನಲ್ಲಿ ಹೇಳುವುದಾದರೆ, ಗುರುವಿನ ಆಶೀರ್ವಾದದಿಂದ ಜ್ಞಾನ ಸಿಗುತ್ತದೆ, ಜ್ಞಾನದಿಂದ ಸಾಧನೆಯಾಗುತ್ತದೆ, ಸಾಧನೆಯಿಂದ ಸೇವೆಯನ್ನು ಸಲ್ಲಿಸಬೇಕಾಗುವುದು, ಸೇವೆಯಿಂದ ಸಮಾಜದಲ್ಲಿ ಬೆಳಕಾಗುತ್ತದೆ ಎನ್ನುವುದು. ಪೂಜ್ಯ ಶ್ರೀ ಪ್ರಕಾಶ್ ಮಹಾರಾಜರು ಒಬ್ಬ ಆಧ್ಯಾತ್ಮಿಕ ಸಾಧಕ ಮಾತ್ರವಲ್ಲ, ಒಬ್ಬ ಮಾರ್ಗದರ್ಶಕ, ಒಬ್ಬ ಸಮಾಜ ಸೇವಕ, ಒಬ್ಬ ಮೌಲ್ಯ ಶಿಕ್ಷಣದ ದೂತ ಮತ್ತು ಯುವಜನತೆಗೆ ದಾರಿದೀಪ. ಅವರ ಮಾತುಗಳು ಕೇವಲ ಉಪದೇಶಗಳಲ್ಲ, ಅವು ನಮ್ಮೆಲ್ಲರ ಬದುಕನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಅವರು ಆಧ್ಯಾತ್ಮಕ್ಕೆ, ಶಿಕ್ಷಣಕ್ಕೆ, ಸಮಾಜ ಸೇವೆಗೆ ಹಾಗೂ ಸ್ವದೇಶಿ ಆಂದೋಲನಕ್ಕೆ ಕೊಟ್ಟ ಕೊಡುಗೆಗಳು ಅಪಾರವಾಗಿವೆ. ಇಂತಹ ಪೂಜ್ಯ ಶ್ರೀ ಪ್ರಕಾಶ್ ಮಹಾರಾಜರಿಗೆ ಶತಶತ ನಮನಗಳು, ಶತಶತ ನಮನಗಳು.